ಕೆಲವ್ರಿಗೇನಾದರೂ ಫೋಟೋ ತೆಗಿ ಅಂತ ಕೊಟ್ಟರೆ ಫೋಕಸ್ಸೇ ಎಲ್ಲೋ ಇರುತ್ತೆ, ಅಪರ್ಚರೇ ಎಲ್ಲೋ ಇರುತ್ತೆ, ISOನೇ ಎಲ್ಲೋ ಇರುತ್ತೆ. ಅಂಥವ್ರಿಗಂತಲೇ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ನಿಮಗೆ ನಿಮ್ಮ ಒಂದು ಕ್ಯಾಮ್ರಾನ ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಯಾವ ರೀತಿ ನಿಮ್ಮ ಒಂದು ಅಪರ್ಚರು, ISO ಲೆನ್ಸು ಇದನ್ನೆಲ್ಲ ಚೇಂಜ್ ಮಾಡೋದು ಹೇಗೆ ಅಂತ ನಾನು ಈಗ ತಿಳಿಸ್ಕೊಡ್ತೀನಿ. ಬನ್ನಿ ಟ್ಯುಟೋರಿಯಲ್ನ ನೋಡೋಣ. ಸೊ ಮೊದಲನೇದಾಗಿ ನೀವೇನಾದರೂ ಫೋಟೋ ತೆಗಿತಾ ಇದ್ದೀರಾ ಅಂದರೆ ನಿಮ್ಮ ಒಂದು ಕ್ಯಾಮ್ರಾ, ಸೊ ಇಲ್ಲೇನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಸೊ ಇದು ಕ್ಯಾಮ್ರಾ ಆಗಿರುತ್ತೆ. ಸೊ ಇದೇ ಥರ ನಿಮ್ಮ ಒಂದು ಫೋನು, DSLR, GoPro ಎಲ್ಲ ಇರುತ್ತೆ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಒಂದು ಕ್ಯಾಮ್ರಾದಲ್ಲೂ ಕೂಡ ಇದೇ ರೀತಿ ವರ್ಕ್ ಆಗೋದು. ಸೊ ಈ ಕಾನ್ಸೆಪ್ಟ್ ಗೊತ್ತಿತ್ತು ಅಂದರೆ ನೀವು ಅದನ್ನ ಅಪ್ಲೈ ಮಾಡ್ಬೋದು. ಸೊ ಈಗ ನಿಮ್ಮ ಒಂದು ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗೇನು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಸೊ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದು ಡಿಫಾಲ್ಟಾಗಿ ಕ್ಯಾಮ್ರಾ ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ ಅಂತ. ಸೊ ಕೆಲವೊಂದಷ್ಟು ಕ್ಯಾಮ್ರಾ ಸೆಟ್ಟಿಂಗ್ಸ್ಗಳು ನಿಮ್ಗೇನಾದರೂ ಬೇಕು ಅಂದರೆ, ಸೊ ನೀವು ಪ್ರೋ ಮೋಡೋ ಅಥವಾ ಪ್ರೊಫೆಷನಲ್ ಮೋಡೋ ಅಥವಾ ಯಾವುದಾದ್ರೂ ಬೇರೆ ಬೇರೆ ಹೆಸರಲ್ಲಿ ನಿಮ್ಮ ಒಂದು ಬ್ರ್ಯಾಂಡ್ಗಳು ಕೊಟ್ಟಿರ್ತಾರೆ. ಸೊ ಆ ಒಂದು ಹೆಸರನ್ನ ಹುಡುಕಿ ಒಂದು ಕ್ಯಾಮ್ರಾ ಸೆಟ್ಟಿಂಗ್ಸ್ ಎಲ್ಲಿದೆ ಅಂತ ಹುಡುಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಫೋನಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದನ್ನು ಸ್ವೈಪ್ ಅಪ್ ಮಾಡಿದ್ರೆ ಇಲ್ಲಿ ಪ್ರೋ ಅಂತ ಆಪ್ಷನ್ ಇದೆ ಅಲ್ವಾ, ಸೊ ಇದಕ್ಕೆ ಹೋಗ್ತೀನಿ. ಸೊ ಇದು ಪ್ರೋ ಸೆಟ್ಟಿಂಗ್ ಅಂದರೆ ನಮ್ಮ ಒಂದು ಕ್ಯಾಮ್ರಾ ಕಂಪ್ಲೀಟ್ ಸೆಟ್ಟಿಂಗ್ನ ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದು ಬಂದು ವೈಟ್ ಬ್ಯಾಲೆನ್ಸ್. ಈ ಕಡೆ ಮೂಲೆಯಲ್ಲಿ ಇದೆಯಲ್ವಾ ವೈಟ್ ಬ್ಯಾಲೆನ್ಸ್ ಅಂದರೆ ನಿಮ್ಮ ಒಂದು ಟೆಂಪ್ರೇಚರ್ನ ಸೆಟ್ ಮಾಡೋದು. ಕೆಲವೊಂದಷ್ಟು ಪ್ರೀಸೆಟ್ ಇರುತ್ತೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಈ ಒಂದು ಪ್ರೀಸೆಟ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಟ್ಕೋಬೋದು, ಬೇಡ ಅಂದರೆ ಆಟೋಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಒಂದು ಕಾಲಮ್ ಇದೆ ನೋಡಿದ್ರೆ, ಸೊ ಇಲ್ಲಿ ರೇಂಜ್ನ ಸೆಟ್ ಮಾಡ್ಬೋದು. ನಿಮ್ಗೇನಾದರೂ ಬ್ಲೂ ಇಶ್ ಬೇಕಾ ಅಥವಾ ರೆಡ್ ಇಶ್ ಬೇಕಾ ಅಂದರೆ ಸೊ ಇದನ್ನು ಚೇಂಜ್ ಮಾಡ್ತಾ ಇದ್ದರೆ ನಿಮ್ಮ ಒಂದು ಕಲರ್ ಚೇಂಜ್ ಆಗುತ್ತೆ. ಸೊ ನನಗೀಗ ಫೋಟೋ ಚೆನ್ನಾಗಿ ಕಾಣ್ತಾ ಇದೆ, ಸೊ ಇದನ್ನು ಫಿಕ್ಸ್ ಮಾಡ್ಕೊತೀನಿ. ಸೊ ಇನ್ನು ಎರಡನೇದು ಬಂದು ಫೋಕಸ್ ಅಂತ F ಅಂತ ಇರುತ್ತೆ. ಸೊ ನಿಮ್ಮ ಫೋನಲ್ಲಿ ಬೇರೆ ಥರ ಇರುತ್ತೆ, ಸೊ ನೋಡ್ಕೊಳ್ಳಿ. ಸೊ F ಆಟೋಲಿದೆ ಅಂದರೆ ಆಟೋ ಫೋಕಸ್ ಆಟೋಮೆಟಿಕ್ಕಾಗಿ ಆಗಲಿ ಅಂತ. ನನಗೆ ಬೇಡ, ನಾನೇ ಚೇಂಜ್ ಮಾಡ್ತೀನಿ ಅಂದರೆ ಸೊ ಈ ಒಂದು ಲೈನ್ನ ಚೇಂಜ್ ಮಾಡಿದ್ರೆ ನೋಡಿ, ಇವಾಗ ಹತ್ರ ಇರಬೇಕು ಅಂದರೆ ನಿಮ್ಮ ಒಂದು ಕ್ಯಾಮ್ರಾ ತುಂಬ ಹತ್ರ ಇದ್ದರೆ ಮಾತ್ರ ಫೋಕಸ್ ಆಗುತ್ತೆ. ಸೊ ಅದೇ ಇವಾಗ ಇದನ್ನ ಲೈನ್ನ ಜಾಸ್ತಿ ಮಾಡ್ತು ಅಂದರೆ ನೋಡಿ, ಇವಾಗ ದೂರ ಇದ್ದರೂ ಕೂಡ ಫೋಕಸಲ್ಲಿದೆ. ಸೊ ಈ ರೀತಿ ನಿಮ್ಮ ಒಂದು ಕ್ಯಾಮ್ರಾ ಫೋಕಸ್ನ ನೀವು ಚೇಂಜ್ ಮಾಡ್ಬೋದು. ಹೊರಗಡೆ ಏನಾದರೂ ಫೋಕಸ್ ಕರೆಕ್ಟಾಗಿ ಆಯ್ತಾ ಇಲ್ಲ ಅಂದರೆ ಈ ಥರ ಪ್ರೋ ಮೋಡಿಗೆ ಬಂದು ಚೇಂಜ್ ಮಾಡಿ. ಸೊ ಇನ್ನು ಮೂರನೇದು ಬಂದು ಶಟರ್ ಸ್ಪೀಡ್ ಅಂತ. ಶಟರ್ ಸ್ಪೀಡ್ ಅಂದರೆ ಏನಂದರೆ, ಈಗ ಈ ಕ್ಯಾಮ್ರಾ ಇದೆಯಲ್ವಾ, ಈ ಕ್ಯಾಮ್ರಾ 1 ಸೆಕೆಂಡ್ಗೆ ಎಷ್ಟು ಸಲ ಓಪನ್ ಆಗಬೇಕು ಅಂತ ಇರುತ್ತೆ. ಸೊ ಶಟರ್ ಸ್ಪೀಡ್ ಏನಾದರೂ ನೀವು 1 ಸೆಕೆಂಡ್ಗೆ ಒಂದು ಸಲ ಅಂತಿಟ್ರೆ, ಒಂದು ಸಲ ಫೋಟೋನ ಕ್ಲಿಕ್ ಮಾಡ್ತು ಅಂದರೆ 1 ಸೆಕೆಂಡ್ ಕಂಪ್ಲೀಟಾಗಿ ಫೋಟೋನ ತಗೊಳುತ್ತೆ, ಬ್ಲರ್ ಬಂದುಬಿಡುತ್ತೆ. ನಾನೀಗ ಹಿಂಗೆ ಅಲ್ಲಾಡಿಸ್ತಾ ಇರ್ತೀನಿ, 1 ಸೆಕೆಂಡ್ಗೆ ಇಕ್ಕೊಂಡು ತೆಗೀತು ಅಂದರೆ ಬ್ಲರ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಕಡಿಮೆ ಮಾಡ್ಕೋಬೇಕು. ಅದೇ ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೊಬೋದು. ಕೆಲವರು ಲೈಟ್ ಪೇಂಟಿಂಗ್ ಎಲ್ಲ ಮಾಡ್ತಾರಲ್ವ, ಅವ್ರು ಜಾಸ್ತಿ ಇಟ್ಕೋತಾರೆ. ಸೊ ನೈಟ್ ಟೈಮಲ್ಲಿ ಏನಾದರೂ ತೆಗಿಬೇಕು ಅಂದರೆ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫೋಟೋ ಕ್ಲಾರಿಟಿ. ಸೊ ಇನ್ನು ಮೂರನೇದು ಬಂದು ISO ಅಂತ. ಸೊ ಇದನ್ನು ಆಟೋಗೆ ಇಡ್ತೀನಿ ಫಸ್ಟು. ಸೊ ಇದನ್ನ ಮೂರನೇದು ಬಂದು ISO ಅಂತ. ISO ಅಂದರೆ ಏನಂದರೆ, ಈ ಒಂದು ಕ್ಯಾಮ್ರಾ ಒಳಗಡೆ ನಿಮಗೆ ಒಂದು ಸೆನ್ಸರ್ ಹಾಕಿರ್ತಾರೆ. ಆ ಒಂದು ಸೆನ್ಸರ್ನ ಕೆಪಾಸಿಟಿನ ISO ಅಂತ ಕರೀತಾರೆ. ಸೊ ಈಗ ನಾನು 100 ಇಡ್ತು ಅಂದರೆ ಕಂಪ್ಲೀಟ್ ಆ ಒಂದು ಸೆನ್ಸರ್ನ ಬಳಸ್ಕೊಳ್ಳುತ್ತೆ. 200 ಇಡ್ತು ಅಂದರೆ ಅದು ಡಬಲ್ ಆಗುತ್ತೆ, ಸೆನ್ಸರ್ ಕೆಪಾಸಿಟಿ ಡಬಲ್ ಆಗುತ್ತೆ. ಸೆನ್ಸರ್ ಕೆಪಾಸಿಟಿನ ಜಾಸ್ತಿ ಮಾಡಿದಷ್ಟು ನಾಯ್ಸ್ ಬರುತ್ತೆ, ಸೊ ಫೋಟೋ ಕ್ಲಾರಿಟಿ ಚೆನ್ನಾಗಿ ಬರಲ್ಲ. ಆದಷ್ಟು ಇದನ್ನ ಕಡಿಮೆ ಇಟ್ಕೊಳ್ಳಿ, ಬಟ್ ಆದರೆ ಬ್ರೈಟ್ನೆಸ್ ಕಡಿಮೆ ಆಗುತ್ತೆ. ಸೊ ಇದನ್ನು ಜಾಸ್ತಿ ಮಾಡಿದ್ರೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, ಬಟ್ ಕ್ಲಾರಿಟಿ ಕಡಿಮೆ ಆಗುತ್ತೆ. ಸೊ ನೀವು ಯಾವಾಗಲೂ ಕಡಿಮೆ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಕಡಿಮೆ ಇಟ್ಕೊಂಡಾಗ ಏನಾದ್ರು ಫುಲ್ ಕತ್ಲೆ ಬತ್ತು ಅಂದಾಗ ಮಾತ್ರ ಒಂಚೂರು ಜಾಸ್ತಿ ಮಾಡಿ. ಸೊ ಇವಾಗ ನಾನು ಒಂದು 250 ಇಟ್ಟರೆ ಇವಾಗ ನನ್ನ ಫೋಟೋ ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ರೀತಿ ನೀವು ಸೆಟ್ ಮಾಡ್ಕೊಬೇಕು. ಸೊ ಇನ್ನು EV ಅಂತಿರುತ್ತೆ. ಸೊ ಇದು ಎಕ್ಸ್ಪೋಜರ್ನ ಸೆಟ್ ಮಾಡೋದು. ಇದು ಯಾವಾಗಲೂ 0 ಇರಲಿ. ಅಕಸ್ಮಾತ್ ನೀವೇನಾದರೂ ಫುಲ್ಲು ಕತ್ಲಲ್ಲಿದ್ದೀರಾ ಅಂದರೆ ಒಂಚೂರು ಜಾಸ್ತಿ ಮಾಡಿ, ಅಥವಾ ಫುಲ್ಲು ಬಿಸಿಲಲ್ಲಿದ್ದೀರಾ ಅಂದರೆ ಒಂಚೂರು ಕಡಿಮೆ ಮಾಡಿ. ನಾರ್ಮಲ್ ಕಂಡೀಷನ್ ಅಂದರೆ ಇದು 0 ಇರಬೇಕು. ಸೊ ಇನ್ನು ಲೆನ್ಸು, ನಿಮ್ಮ ಫೋನ್ ಏನಾದರೂ 2-3 ಲೆನ್ಸ್ ಇತ್ತು ಅಂದರೆ ಲೆನ್ಸ್ನು ಕೂಡ ಸ್ವಿಚ್ ಮಾಡ್ಬೋದು. ಸೊ ಇದು ಆಪ್ಷನಲ್ಲು, ಸೊ ಇದೇನಿಲ್ಲ. ಸೊ ಮೇಯ್ನು ಇದೊಂದು ಕ್ಯಾಮ್ರಾ ಅಂತ ಬಂತು ಅಂದರೆ ಇದೇ ಕ್ಯಾಮ್ರಾ ಅಂತಲ್ಲ, ನೀವು ಫೋನ್ ಕ್ಯಾಮ್ರಾ, DSLR, GoPro ಯಾವುದೇ ಕ್ಯಾಮ್ರಾ ಆಗಿರ್ಬೋದು, ಬರೋದು 3 ಸೆಟ್ಟಿಂಗ್ಸು, ಇಂಪಾರ್ಟೆಂಟ್ ಸೆಟ್ಟಿಂಗ್ಸು. ಒಂದು ISO ಅಂತ ಅಂದರೆ ನಿಮ್ಮ ಒಂದು ಸೆನ್ಸಿಟಿವಿಟಿ, ಒಳಗಡೆ ಸೆನ್ಸರ್ ಹಾಕಿರ್ತಾರೆ. ಇದು ಲೆನ್ಸ್ ಇದೆ ಒಳಗಡೆ, ಇದ್ರೊಳಗಡೆ ಸೆನ್ಸರ್ ಹಾಕಿರ್ತಾರೆ. ಆ ಒಂದು ಸೆನ್ಸರ್ನ ಕೆಪಾಸಿಟಿನ ISO ಅಂತ ಕರೀತಾರೆ. ಅದು ಎಷ್ಟು ಬೇಕು ಅನ್ನೋದು, ಅದು ಯಾವಾಗೂ ಕಡಿಮೆ ಇಡಬೇಕು ಅಂತ ಹೇಳ್ಕೊಟ್ಟೆ. ಸೊ ಇನ್ನು ಶಟರ್ ಸ್ಪೀಡ್ ಅಂದರೆ ಇಲ್ಲಿ ಒಳಗಡೆ ಕ್ಯಾಮ್ರಾ ಇರುತ್ತಲ್ಲ, ಅದು ಎಷ್ಟು ಸೆಕೆಂಡ್ಗೆ ಓಪನ್ ಆಗಬೇಕು ಅಂತ ಅದು ಕೂಡ ಹೇಳ್ಕೊಟ್ಟೆ. ಸೊ ಅದು ಡಿಪೆಂಡ್, ನಿಮ್ಮ ಸಿಚುಯೇಷನ್ ನೋಡಿಕೊಂಡು ಅದನ್ನು ಸೆಟ್ ಮಾಡಿ. ಸೊ ಸ್ವಲ್ಪ ಜಾಸ್ತಿ ಇಟ್ಟರೆ ಫೋಟೋ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ, ಬಟ್ ಅದೇ ರೀತಿ ಬ್ಲರ್ ಕೂಡ ಆ್ಯಡ್ ಆಗುತ್ತೆ. ಅದನ್ನು ನೋಡ್ಕೊಂಡು ಸೆಟ್ ಮಾಡ್ಕೊಬೇಕು. ಮೂರನೇದು ಬಂದು ಅಪರ್ಚರ್ ಅಂತ. ಈ ರಿಂಗ್ ಇರುತ್ತಲ್ಲ, ಈ ರಿಂಗ್ನ ಸೈಜು ಇಲ್ಲಿ ನಾನು ಕಾಣಿಸ್ತಾ ಇಲ್ಲ ಅನ್ಕೊತೀನಿ ನಿಮಗೆ. ಇದನ್ನ ಚೇಂಜ್ ಮಾಡಿದ್ರೆ ಸೊ ರಿಂಗ್ ಸೈಜ್ ಚೇಂಜ್ ಆಗುತ್ತೆ.
ಸೊ ನಿಮ್ಮ ಒಂದು ರಿಂಗ್ ಎಷ್ಟು ಸೈಜ್ ಇರಬೇಕು ಅಂತ. ಸೊ ಇದು ದೊಡ್ಡ ಸೈಜ್ ಇತ್ತು ಅಂದರೆ ಫೋಟೋ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಅಪರ್ಚರ್ 1.1 ಇತ್ತು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅಪರ್ಚರ್ 16 ಇತ್ತು ಅಂದರೆ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ, ಬಟ್ ಅದರಲ್ಲಿ ನಾಯ್ಸ್ ಆ್ಯಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ಈ ಒಂದು ಸೆಟ್ಟಿಂಗ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಇವಾಗ ಏನಾದರೂ ನೀವು ಫೋಟೋ ತೆಗಿಬೇಕು ಅಂದರೆ ನಾರ್ಮಲಾಗಿ ತೆಗೀತು ಅಂದರೆ ಅದಷ್ಟು ಚೆನ್ನಾಗಿ ಬರಲ್ಲ, ಯಾಕಂದರೆ ನಿಮ್ಮ ಒಂದು ಹೆಂಗಿರುತ್ತೋ ಹಂಗೆ ವರ್ಕ್ ಆಗುತ್ತೆ. ಅದೇ ನೀವೇನಾದರೂ ಪ್ರೋ ಮೋಡಲ್ ತೆಗೀತು ಅಂದರೆ ನಿಮ್ಗೆ ಏನೇನು ಬೇಕು ಎಲ್ಲ ಚೇಂಜ್ ಮಾಡ್ಕೊಬೇಕು. ಸೊ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ನಾನು ಕ್ಯಾಮ್ರಾ ಮಾತ್ರ ಫೋಕಸಲ್ಲಿ ಇರಬೇಕು, ಈ ಕಡೆ ಇದೆಯಲ್ಲ ಇದು ನನಗೆ ಫೋಕಸಲ್ಲಿ ಇರಬಾರ್ದು ಅಂದರೆ ನೀವು ಆಟೋಮೆಟಿಕಲ್ಲಿ ಇಡ್ತೀರಾ ಅಂದರೆ ಸೊ ಈ ಥರ ಬರುತ್ತೆ ನೋಡಿ, ಚೆನ್ನಾಗಿ ಬರ್ತಾಯಿಲ್ಲ. ಸೊ ಇದನ್ನ ಪ್ರೋ ಮೋಡಲ್ ಸೆಟ್ ಮಾಡ್ತೀನಿ ನೋಡಿ ಎಕ್ಸಾಂಪಲ್ಗೆ. ಸೊ ಫೋಕಸ್ ಚೇಂಜ್ ಮಾಡಿ ಫುಲ್ಲು ಫೋಕಸ್ನ ಕಡಿಮೆ ಮಾಡಬೇಕು, ಅಂದರೆ ಹತ್ರದಲ್ಲಿರೋ ಫೋಕಸ್ ಮಾತ್ರ ಆಗಬೇಕು ನೋಡಿ. ಸೊ ಈಗ ಬ್ಯಾಕ್ಗ್ರೌಂಡೆಲ್ಲ ಬ್ಲರ್ ಆಯಿತು. ಸೊ ಇದು ಮಾತ್ರ ಚೆನ್ನಾಗಿ ಬಂತು. ಸೊ ಈ ಥರ ಮಾಡ್ಕೊಂಡು ತೆಗಿಬೋದು. ಸೊ ಇದು ಅಪರ್ಚರ್ ಚೇಂಜ್ ಮಾಡೋದು, ಶಟರ್ ಸ್ಪೀಡ್ ಚೇಂಜ್ ಮಾಡೋದು ಎಲ್ಲ ನೀಟಾಗಿ ಕಲ್ತ್ಕೋತಾರೆ. ಅಂದರೆ ಒಂದೊಂದೇ ಚೇಂಜ್ ಮಾಡ್ತಾ ಗೊತ್ತಾಯ್ತಾ ಇರುತ್ತೆ ನಿಮಗೆ. ಸೊ ಎಲ್ಲವನ್ನು ಕೂಡ ಚೇಂಜ್ ಮಾಡ್ತಾ ನೀವು ನಿಮ್ಮ ಒಂದು ಪರ್ಫೆಕ್ಟ್ ಫೋಟೋನ ಇಟ್ಕೊಬೇಕು. ಸೊ ಅದೇ ಅಕಸ್ಮಾತ್ ನನಗೇನಾದರೂ ಬ್ಲೂಯಿಶ್ ಬೇಕು, ಮೋಡಗಳೆಲ್ಲ ಇತ್ತು, ನನಗೆ ಬ್ಲೂ ಕಲರ್ ಬೇಕು ಅಂದರೆ ವೈಟ್ ಬ್ಯಾಲೆನ್ಸ್ನ ಹೋಗಿ ಇಲ್ಲಿ ಇದೆಯಲ್ಲ ಸೊ ಅದನ್ನು ಚೇಂಜ್ ಮಾಡಬೇಕು ನೋಡಿ. ಸೊ ಈಗ ಒಂದು ಸ್ವಲ್ಪ ಬ್ಲೂ ಕಲರ್ ಆಯಿತು. ಸೊ ಈ ಥರ ನೀವು ಸ್ಕೈ ತೆಗಿಬೇಕು ಅಂದರೆ ಮಾಡ್ಕೊಬೇಕು. ಸೊ ನನಗೆ ಬೇಕಾಗಿಲ್ಲ, ಆಟೋಲಿ ಇಟ್ಕೊತೀನಿ. ಸೊ ಫೋಕಸ್ಸು ಅಷ್ಟೇ, ನನಗೇನಾದ್ರು ಬೆಟ್ಟ ಗುಟ್ಟ ತೆಗಿಬೇಕು ಅಂದರೆ ಬೆಟ್ಟ ಏನು ನಿಮ್ಮ ಪಕ್ಕದಲ್ಲಿ ಇರುತ್ತೋ, ಸಿಕ್ಕಾಪಟ್ಟೆ ದೂರ ಇರುತ್ತಲ್ವಾ, ಅದಕ್ಕೋಸ್ಕರ ಇದನ್ನ ಫುಲ್ಲು ಜಾಸ್ತಿ ಮಾಡಬೇಕು. ಸೊ ಇವಾಗ ಬೆಟ್ಟ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿ ಎಲ್ಲ ಸೆಟ್ಟಿಂಗ್ಸ್ಗಳನ್ನು ಕೂಡ ನೀವು ಚೇಂಜ್ ಮಾಡಿ. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ 48 ಮೋಡೋ 64 ಮೋಡ್ ಅಂತಿತ್ತು ಅಂದರೆ ಮೇಲ್ಗಡೆ ಇರುತ್ತೆ ನೋಡಿ. ಸೊ ಅದನ್ನು ನೀವು ಸೆಟ್ಟಿಂಗನ್ನು ಮಾಡ್ಕೊಬೋದು. ಅದಾದಮೇಲೆ ಸ್ಟ್ರೈಟ್ನರ್ ಅಂತಿರುತ್ತೆ, ಸೊ ಇದನ್ನು ಆನ್ ಮಾಡ್ಕೊಬೋದು. ಅದೇ ರೀತಿ ಎಕ್ಸ್ಪೋಸರ್ ಅಂತಿರುತ್ತೆ, ಸೊ ಇದನ್ನು ಆನ್ ಮಾಡ್ಕೊಬೋದು. ಎಕ್ಸ್ಪೋಸರ್ ತುಂಬಾ ಮುಖ್ಯ ನೋಡಿ. ಈಗ ಫ್ರೇಮ್ ಅವರೇಜ್ ಅಂದರೆ ಫ್ರೇಮಲ್ಲಿ ಎಷ್ಟು ಬೆಳಕಿದೆಯೋ ಅಷ್ಟು ಬೆಳಕು ಬೇಕು ಅಂತ. ಅದೇ ನೀವು ಸ್ಪಾಟ್ ಅಂತ ಕೊಡ್ತು ಅಂದರೆ ಸ್ಪಾಟ್ ಅಂದರೆ ಮಧ್ಯದಲ್ಲಿ, ಈಗ ಇಲ್ಲಿ ನೋಡಿ ಇದು ಬ್ಲ್ಯಾಕ್ ಇದೆಯಲ್ವಾ, ಸೊ ಇದನ್ನು ಮಾತ್ರ ಫೋಕಸ್ ಮಾಡಿ, ಇದನ್ನು ಮಾತ್ರ ಎಕ್ಸ್ಪೋಸರ್ ಕರೆಕ್ಟಾಗಿರುತ್ತೆ, ಬ್ಯಾಕ್ಗ್ರೌಂಡಲ್ಲೇ ಹೆಂಗೆ ಬೇಕಾದ್ರೂ ಇರಲಿ ಅಂತ. ಸೊ ಇದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಒಂದು ಇಟ್ಕೊಳ್ಳಿ. ಸೆಂಟ್ರಲ್ ವಿಡ್ಜ್ ಅಂದರೆ ಸೆಂಟ್ರಲ್ ಎಷ್ಟಿದೆ ಅಷ್ಟೇ ಪೂರ್ತಿ ಬರ್ಸು ಅಂತ. ಸೊ ಈ ರೀತಿ ಇರುತ್ತೆ. ಆಮೇಲೆ ಕೆಲವು ಫಿಲ್ಟರ್ ಇರುತ್ತೆ. ಸೊ ನಿಮ್ಮ ಒಂದು ಫೋನ್ಗಳಲ್ಲಿ ಫಿಲ್ಟರ್ಗಳನ್ನ ಹಾಕ್ಕೊಂಡು ನೀವು ಕಲರ್ನ ಚೇಂಜ್ ಮಾಡ್ಕೊಬೋದು. ಸೊ ಇದಾದಮೇಲೆ ಬರುವಂಥದ್ದು ಈ ಕಡೆ ಇರುತ್ತೆ ನಿಮಗೆ ಎಕ್ಸ್ಪೋಸರ್ ವೇರಿಯೇಷನ್ ಅಂತ. ಸೊ ಇದನ್ನು ಅಷ್ಟೇ, ನೀವು ಏನಾದರೂ ಫುಲ್ ಬೆಳಕು ಬಂತು ಅಂದರೆ ನಿಮ್ಗೆ ರೆಡ್ ಕಲರ್ ಮಾರ್ಕ್ ತೋರಿಸುತ್ತೆ. ಅದೇ ರೀತಿ ಫೋಕಸ್ ಅಂತ ಇರುತ್ತೆ ನೋಡಿ. ಇವಾಗ ಆ ರೆಡ್ ಕಲರ್ ಮಾರ್ಕ್ ಬಂತಲ್ವ ಇಲ್ಲೆಲ್ಲ, ಸೊ ರೆಡ್ ಕಲರ್ ಮಾರ್ಕ್ ಬಂದರೆ ಅಲ್ಲೆಲ್ಲ ಫೋಕಸ್ ಆಗಿದೆ ಅಂತ. ಎಕ್ಸಾಂಪಲ್ ನೋಡಿ, ಫೋಕಸ್ ಚೇಂಜ್ ಮಾಡ್ತೀನಿ ಈಗ ನೋಡಿ. ಈಗ ರೆಡ್ ಕಲರ್ ಜಾಸ್ತಿ ಬಂತು ನನಗೆ, ಅಂದರೆ ಇವಾಗ ಪರ್ಫೆಕ್ಟ್ ಫೋಟೋ ಬರುತ್ತೆ. ನೀವು ಅಕಸ್ಮಾತ್ ಮಿಸ್ ಆಗಿದ್ದು ಇದು ಕಡಿಮೆ ಇಡೋದು ಜಾಸ್ತಿ ಇಡೋದು ಮಾಡ್ತು ಅಂದರೆ ಫೋಟೋ ಚೆನ್ನಾಗಿ ಬರಲ್ಲ. ಸೊ ಇದನ್ನು ಕೂಡ ನೋಡ್ಕೊಬೋದು. ಸೊ ಇದಾದಮೇಲೆ ನೀವು ಸೆಲ್ಫ್ ಟೈಮರ್ ಇರುತ್ತಲ್ವಾ, ಸೆಲ್ಫ್ ಟೈಮರ್ 3 ಸೆಕೆಂಡು 5 ಸೆಕೆಂಡ್ ಅಂತ, ಅದನ್ನು ಕೂಡ ಇಡ್ಬೋದು. ಟ್ರೈಪಾಡ್ ಇತ್ತು ಅಂದರೆ ಅದನ್ನ ಯೂಸ್ ಮಾಡಿ. ಸೊ ಇದಾದಮೇಲೆ ಫುಲ್ ಫ್ರೇಮ್ ಬೇಕಾ, ಆಫ್ ಫ್ರೇಮ್ ಬೇಕಾ, 16:9 ಬೇಕಾ, ಸೊ ಇದೆಲ್ಲ ಇರುತ್ತೆ. ಅಂದರೆ ನಿಮ್ಮ ಫುಲ್ಲು ಫೋನ್ ತುಂಬ ಫೋಟೋ ಬೇಕಾ ಅಂತ. ಸೊ ಯಾವಾಗಲೂ 3:4ನೇ ಇಡಿ. ಸೊ ಬೇರೆ ಯಾವುದೇ ಇಟ್ಟರು ನಿಮಗೆ ಅದು ಚೆನ್ನಾಗಿ ಬರೋದಿಲ್ಲ, ಮತ್ತು ನಿಮ್ಮ ಫುಲ್ ಸೆನ್ಸರ್ ಕೆಪಾಸಿಟಿನ ಯೂಸ್ ಮಾಡೋದಿಲ್ಲ. ಸೊ ಇದಾದಮೇಲೆ ಬರುವಂಥದ್ದು ಸ್ಟ್ರೈಟ್ ಇನ್ನು ಹೇಳಿದ್ನಲ್ಲ, ನಿಮ್ಮೇನಾದರೂ ವಾಟರ್ ಲೆವೆಲ್ ಚೆಕ್ ಮಾಡಬೇಕು ಅಂದರೆ ಇಲ್ಲೊಂದು ಯೆಲ್ಲೋ ಕಲರ್ ಲೈನ್ ಇದೆಯಲ್ವಾ, ಸೊ ಆ ಥರ ನಿಮ್ಗೆ ಲೈನ್ ಬರುತ್ತೆ. ಅದನ್ನ ನೋಡಿಕೊಂಡು ನೀವು ಲೆವೆಲ್ನು ಕೂಡ ಕುಂಡಿಸ್ಕೊಬೋದು. ಇವಾಗ ಲೆವೆಲ್ಲಾಗಿ ತೆಗಿಬೇಕಲ್ವ ಫೋಟೋನ, ಸೊಟ್ಟ ಬರಬಾರ್ದು ಅಂತ. ಸೊ ಅದಕ್ಕೋಸ್ಕರ ಈ ಒಂದು ರೆಡ್ ಕಲರ್ ಯೆಲ್ಲೋ ಕಲರ್ ಲೈನ್ನ ಯೂಸ್ ಮಾಡ್ಬೋದು. ಸೊ ಇದಾದಮೇಲೆ ಬರುವಂಥದ್ದು ಇಲ್ಲಿ ಸೆಟ್ಟಿಂಗ್ ಇರುತ್ತೆ. ಇನ್ಬಿಲ್ಟ್ ಸೆಟ್ಟಿಂಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಹೋಗಿ ನೋಡ್ಕೊಳ್ಳಿ. ಕಂಪ್ಲೀಟ್ ಕ್ಯಾಮ್ರಾ ಸೆಟ್ಟಿಂಗ್ಸ್ನ ಅಲ್ಲಿ ತಿಳಿಸ್ಕೊಡ್ತೀನಿ. ಜಸ್ಟ್ ಇದು ಇವಾಗ ಏನು ಹೇಳ್ಕೊಟ್ಟೆ ಈ ಎಲ್ಲ ಕಾನ್ಸೆಪ್ಟ್ನು ಫಾಲೋ ಮಾಡ್ತು ಅಂದರೆ ನಿಮಗೆ ಪರ್ಫೆಕ್ಟ್ ಫೋಟೋ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಬಿಟ್ಟು ನೀವು ಡೈರೆಕ್ಟು ಆಟೋ ಮೋಡಲ್ಲಿ ತೆಗೀತು ಅಂದರೆ ಕೆಲವೊಂದ್ಸಲಿ ಚೆನ್ನಾಗಿ ಬರುತ್ತೆ, ಕೆಲವೊಂದ್ಸಲಿ ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಇನ್ನೂ ಸಾಕಷ್ಟು ಸೆಟ್ಟಿಂಗ್ಸ್ ಇರುತ್ತೆ. ಟೈಮ್ ಬಸ್ಟ್ ಅಂತ, ಅಂದರೆ ಒಂದೇ ಸಲ 10 ಫೋಟೋ ತೆಗಿಯೋದು. ಆಮೇಲೆ ರಾ ಅಂತಿರುತ್ತೆ, ಕಂಟಿನ್ಯೂಸ್ ಆಗಿ ರಾ ಇಮೇಜ್ನ ತೊಗೊಂಡು ನೀವು ಫೋಟೋಶಾಪ್ ಏನಾದ್ರು ಮಾಡ್ತೀರಾ ಅಂದರೆ ಅವಾಗ ಯೂಸ್ ಮಾಡ್ಬೋದು. ಈ ಥರ ತುಂಬ ಸೆಟ್ಟಿಂಗ್ಸ್ ಇರುತ್ತೆ. ನಿಮ್ಮ ಬ್ರ್ಯಾಂಡ್ಗಳ ಮೇಲೆ ಡಿಪೆಂಡು, ನಿಮ್ಮ ಫೋನಲ್ಲಿ ಯಾವ ರೀತಿ ಇರುತ್ತೋ ಸೆಟ್ಟಿಂಗ್ ಅದ್ರ ಮೇಲೆ ಡಿಪೆಂಡು. ಮೇಯ್ನ್ ಏನಂದರೆ ನಾನು ಅವಾಗಲೇ ಹೇಳ್ಕೊಟ್ನಲ್ಲ ಕ್ಯಾಮ್ರಾ ಸೆಟ್ಟಿಂಗು, ಅದು ತುಂಬ ಇಂಪಾರ್ಟೆಂಟು. ಸೊ ಇನ್ನು ಮಿಕ್ಕಿದೆಲ್ಲ ನಿಮ್ಮ ಒಂದು ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಒಂದು ಯಾವ ಫೋನ್ ಇರುತ್ತೋ. ಸೊ ಅದರಲ್ಲಿ ಕೆಲವೊಂದಷ್ಟು AI ಫೀಚರ್ಸ್ನ ಕೊಟ್ಟಿರ್ತಾರೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಮುಖ್ಯವಾಗಿ ಏನಂದರೆ ಕ್ಯಾಮ್ರಾನ ಯಾವ ರೀತಿ ಸೆಟ್ಟಿಂಗ್ ಮಾಡೋದು, ಕ್ಯಾಮ್ರಾನ ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ನಮ್ಮ ಲೆನ್ಸ್ ಹೆಂಗಿರಬೇಕು, ನಮ್ಮ ಫೋಕಸ್ ಹೆಂಗಿರಬೇಕು, ಸೊ ಇದು ಪಕ್ಕಾ ಗೊತ್ತಿರಬೇಕು ನಿಮಗೆ. ಅವಾಗ ಮಾತ್ರ ಒಂದು ಒಳ್ಳೆ ಫೋಟೋ ಬರೋಕ್ಕೆ ಸಾಧ್ಯ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸಣ್ಣ ಲೈಕು, ದೊಡ್ಡದೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಮ್ಮೆಲ್ಲ ಸೋಷಿಯಲ್ URLs ಡಿಸ್ಕ್ರಿಪ್ಷನ್ಲಿದೆ, ಫಾಲೋನ ಮಾಡ್ಬೋದು.